ಯಾವಾಗ ನಮ್ಮ ಮೂಳೆ ಅದ್ರ ಸ್ಟ್ರೆಂತ್ ನ ಕಳ್ಕೊಳ್ಳುತ್ತೆ, ಇಲ್ಲ ಅದ್ರ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಮತ್ತೆ ಯಾವಾಗ ಸ್ಟಮಕ್ ಅಲ್ಲಿ ಅನ್ಕಂಫರ್ಟ್ ಫೀಲ್ ಆಗುತ್ತೆ, ಸ್ಟಮಕ್ ಎನರ್ಜಿ ಕಡಿಮೆ ಆಗುತ್ತೆ, ಅವಾಗ ಟೀತ್ ಪೇನ್ ಬರುತ್ತೆ. ನಮಸ್ತೆ. ಸುಮಾರು ಜನದ ಕಂಪ್ಲೇಂಟ್ ಏನಂತಂದ್ರೆ, ತುಂಬಾ ಚಾಕ್ಲೇಟ್ ತಿಂತಾನೆ ನನ್ನ ಮಗ, ಅಲ್ಲಿ ನೋವು. ನನ್ನ ಮಗಳು ತುಂಬಾ ಚಾಕ್ಲೇಟ್ ತಿಂತಾಳೆ, ಅಲ್ಲಿ ನೋವು. ಬರೇ ಚಾಕ್ಲೇಟ್ ತಿನ್ನೋದ್ರಿಂದ ಅಲ್ಲಿ ನೋವು ಬರುತ್ತಾ? ಖಂಡಿತ ಇಲ್ಲ. ಯಾವಾಗ ನಮ್ಮ ಮೂಳೆ ಅದ್ರ ಸ್ಟ್ರೆಂತ್ ನ ಕಳ್ಕೊಳ್ಳುತ್ತೆ, ಇಲ್ಲ ಅದ್ರ ಸ್ಟ್ರೆಂತ್ ಕಡಿಮೆ ಆಗುತ್ತೆ, ಮತ್ತೆ ಯಾವಾಗ ಸ್ಟಮಕ್ ಅಲ್ಲಿ ಅನ್ಕಂಫರ್ಟ್ ಫೀಲ್ ಆಗುತ್ತೆ, ಸ್ಟಮಕ್ ಎನರ್ಜಿ ಕಡಿಮೆ ಆಗುತ್ತೆ, ಅವಾಗ ಟೀತ್ ಪೇನ್ ಬರುತ್ತೆ. ಅಲ್ಲಿ ನೋವು ಬಂದಾಗ ಯಾವ ಪ್ರೆಷರ್ ಪಾಯಿಂಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಸಿಂಪಲ್ ಆಗಿ ಸ್ಟಮಕ್ 6 ಅದ್ ನೋಡಿ, ಕರೆಕ್ಟ್ ಇಲ್ಲಿ ಬರುತ್ತೆ. ಇಲ್ಲಿ ನೀವು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ 10 ಟೈಮ್ಸ್ ಮಾಡ್ತಾ ಬಂದ್ರೆ ಇದು ನಿಮ್ಮ ಟೀತ್ ಪೇನ್ ನ ಕಡಿಮೆ ಮಾಡುತ್ತೆ. ಅದ್ರ ಜೊತೆಗೆ ಅಕ್ಯುಪ್ರೆಷರ್ ಪಾಯಿಂಟ್ LI4 ಇದು ಕೂಡ ನಮ್ಮ ಕೈ ಹತ್ರ ಬರುತ್ತೆ. ಇದು 20 ಟೈಮ್ಸ್, ಇಲ್ಲಿ 20 ಟೈಮ್ಸ್ ಪ್ರೆಸ್ ಮಾಡ್ತಾ ಹೋಗ್ಬೇಕು. ಹಿಂಗೆ ಪ್ರೆಸ್ ಮಾಡ್ತಾ ಹೋದಂಗೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. 3 days ಒನ್ಸ್ ಪ್ರೆಸ್ ಮಾಡ್ಬೇಕು. LI4 ಓಕೆನಾ. ಅಕ್ಯುಪ್ರೆಷರ್ ಪಾಯಿಂಟ್ ಒಂದು ಬಂದು LI4, ಇನ್ನೊಂದು ಬಂದು ಸ್ಟಮಕ್ 6. ಈ ಎರಡೂ ಪಾಯಿಂಟ್ ನ ಪ್ರೆಸ್ ಮಾಡ್ಕೊಂಡು ಬನ್ನಿ. ಸ್ಟಾರ್ಟಿಂಗ್ ನಿಮ್ಗೆ ಪೇನ್ ಜಾಸ್ತಿ ಇದ್ದಾಗ ಒಂದಿನ ಬಿಟ್ಟು ಒಂದಿನ ಮಾಡ್ರಿ, ಮತ್ತೆ ಪೇನ್ ಕಡಿಮೆ ಆದಂಗೂ ವೀಕ್ಲಿ ಒನ್ಸ್ ಮಾಡಿ. ನಿಮಗೆ ಕಂಪ್ಲೀಟ್ ಕಡಿಮೆ ಆಯ್ತು ಅಂದಾಗ ಮತ್ತೆ ಮಾಡೋದ್ ಬೇಡ. ಥ್ಯಾಂಕ್ ಯು. ಜೊತೆಗೆ ನಮ್ದು ಈಗ ಹಾರ್ಟ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಯಾರೆಲ್ಲ ಒದ್ದಾಡ್ತಿದ್ದೀರಾ, ಈಗ ಟೀತ್ ಪೇನ್ ಅಂದ್ರೆ ಬರೀ ಟೀತಿಗೆ ಅಷ್ಟೇ ಟ್ರೀಟ್ ಮಾಡ್ಬೇಕು ಅಂತ ಏನಿಲ್ಲ. ನಾನು ಹೀಗೆ ಹೇಳ್ದೆ, ಟೀತ್ ಪೇನ್ ಅಂತಂದ್ರೆ ಸ್ಟಮಕ್ ನ ಸ್ಟ್ರೆಂಥನ್ ಮಾಡ್ಬೇಕು ಅಂತ. ಅದೇ ತರ ನಮ್ಮ ಹಾರ್ಟ್ ನು ಕೂಡ ಸ್ಟ್ರೆಂಥನ್ ಮಾಡ್ಬೇಕು. ಸೊ ಯಾವ ತರ ನಮ್ಮ ಹಾರ್ಟ್ ನ ಸ್ಟ್ರೆಂಥನ್ ಮಾಡ್ಬೇಕು, ನಮ್ಮ ಸ್ಟಮಕ್ ಹೇಗೆ ಇಟ್ಕೋಬೇಕು, ನಮ್ಮ ಕಿಡ್ನಿ ಯಾವ ತರ ಕೆಲಸ ಮಾಡಕ್ಕೆ ನಾವು ಸಪೋರ್ಟ್ ಮಾಡ್ಬೇಕು, ಅದೆಲ್ಲದನ್ನ ಒಳಗೊಂಡಂತ ಕ್ಲಾಸೇ ನಮ್ಮ ಹಾರ್ಟ್ ಕ್ಲಾಸ್. ಇನ್ನ ಯಾರೆಲ್ಲ ರಿಜಿಸ್ಟರ್ ಆಗದಿರಾ ವೆಯ್ಟ್ ಮಾಡ್ತಿದ್ದೀರಲ್ಲ, ಖಂಡಿತ ಜಾಯ್ನ್ ಆಗಿ. ನಮಸ್ತೆ.